ಹೇ ಗೈಸ್, ವೆಲ್ಕಮ್ ಟು ಮೈ ಚಾನೆಲ್. ಇವರ ಹೆಸರು ಅನಲಿಸಾ ಮಿಕೆಲ್. ಸೆಪ್ಟೆಂಬರ್ 21, 1952 ಜರ್ಮನಿದಲ್ಲಿ ಹುಡ್ತಾರೆ. ಅವ್ರು ಹುಟ್ಟಿದ್ದು ಒಂದು ಒಳ್ಳೆ ಕುಟುಂಬದಲ್ಲಿ. ಅವ್ರನ್ನೇ ಕ್ಯಾಥೋಲಿಕ್ ಅಂತಾರೆ. ಕ್ಯಾಥೋಲಿಕ್ ಅಲ್ಲಿ ಹುಟ್ಟಿರೋರೆಲ್ಲ ದೇವ್ರ ಮೇಲೆ ಜಾಸ್ತಿ ಭಕ್ತಿ ಇರುತ್ತೆ. ಸೊ ಚಿಕ್ಕ ಹುಡುಗಿಯಿಂದಾನೇ ಅನಲಿಸಾಗೆ ದೇವ್ರ ಅಂದ್ರೆ ತುಂಬಾ ಇಷ್ಟ, ತುಂಬಾ ಭಕ್ತಿ ಕೂಡ. ಟೈಮ್ ಸಿಕ್ದಾಗೆಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಫ್ಯಾಮಿಲಿ ಜೊತೆ ಚರ್ಚ್ಗೆ ಹೋಗ್ತಾನೆ ಇದ್ಲು. ಅನಲಿಸಾ ಚಿಕ್ಕ ಹುಡುಗಿ ಇದ್ದಾಗ ಅವಳ ಆರೋಗ್ಯ ಚೆನ್ನಾಗಿರ್ಲಿಲ್ಲ. ಅವಳು ಆಟ ಆಡ್ಬೇಕಾದಾಗ ಸಡನ್ ಆಗಿ ತಲೆ ಸುತ್ತ ಬಿದ್ದಿ ಕೆಳಗಡೆ ಬಿದ್ದು ಒದ್ದಾಡ್ತಾ ಇರ್ತಾಳೆ. ಅವಾಗ ಅವ್ರ ಪೇರೆಂಟ್ಸ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾರೆ. ಜೂನ್ 1970 ಅನಲಿಸಾ ಮೆಂಟಲ್ ಆಗಿ ಡಿಸ್ಟರ್ಬ್ ಆಗ್ತಾಳೆ. ಈ ತರ ಆದ್ರೂ ಕೂಡ 1973 ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೂ ಕೂಡ ಟ್ರೀಟ್ಮೆಂಟ್ ತಗೊಂತಾನೆ ಅವಳ ಗ್ರಾಜುಯೇಟ್ ಕಂಪ್ಲೀಟ್ ಮಾಡ್ತಾಳೆ. ಆದ್ರೆ ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ಎಪಿಲೆಪ್ಟಿಕ್ ಸೈಕೋಸಿಸ್ ಡಿಸಾರ್ಡರ್ ಐತೆ ಅಂತ ಡಾಕ್ಟರ್ ಹೇಳ್ತಾರೆ. ಡಿಸಾರ್ಡರ್ ಇರೋರೆಲ್ಲ ಮೆಂಟಲ್ ಆಗಿ ಬಿಹೇವ್ ಮಾಡ್ತಾ ಇರ್ತಾರೆ ಅಂತ ಡಾಕ್ಟರ್ ಹೇಳ್ತಾರೆ. ಸ್ಲೋಲಿ ಹಾಗೆ ಅನಲಿಸಾ ಮೆಂಟಲ್ ಆಗಿ ಬಿಹೇವ್ ಮಾಡಕ್ ಶುರು ಮಾಡ್ತಾಳೆ. ಎಲ್ಲ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ಅನಲಿಸಾ ಮೆಂಟಲ್ ಆಗಿ ಬಿಹೇವ್ ಮಾಡ್ತಾನೆ ಇರ್ತಾಳೆ. ಎಷ್ಟು ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ಉಪಯೋಗ ಇಲ್ಲ ಅಂತ ಅನಲಿಸಾನ ಮೆಂಟಲ್ ಹಾಸ್ಪಿಟಲ್ ಕಳಿಸ್ತಾರೆ. ಅಲ್ಲಿಗೆ ಹೋದಾಗ ಅನಲಿಸಾ ಇನ್ನ ಜಾಸ್ತಿ ಹುಷಾರಿಲ್ದಿರಂಗಾಗುತ್ತೆ. ಆರೋಗ್ಯ ಇನ್ನ ಜಾಸ್ತಿ ಕೆಟ್ಟೋಗುತ್ತೆ. ಅನಲಿಸಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಾನೆ ಇರ್ತಾಳೆ. ಮತ್ತೆ ಅನಲಿಸಾ ಚರ್ಚ್ಗೆ ಹೋಗೋದೇ ಬಿಟ್ಬಿಡ್ತಾಳೆ. ಮತ್ತೆ ಅನಲಿಸಾ ಯೇಸು ಪ್ರಭು ಸ್ಟ್ಯಾಚು ನೋಡ್ತಿದ್ರೆ ಕೋಪ ಬರ್ತಿತ್ತು. ಸ್ಟ್ಯಾಚುನು ಮುಟ್ಟಕ್ಕೆ ಇಷ್ಟಪಡ್ತಾರಲ್ಲ. ಆದ್ರೆ ಒಂದ್ ದಿವಸ ಅನಲಿಸಾ ಫ್ಯಾಮಿಲಿ ಅವ್ರ ಫ್ರೆಂಡ್ಸ್ ಜೊತೆ ಒಂದ್ ವಿಲೇಜ್ ಅಲ್ಲಿ ಇರೋ ಚರ್ಚ್ಗೆ ಹೋಗ್ಬೇಕು ಅಂದ್ಕೊಳ್ತಾರೆ. ಅಲ್ಲಿಗೆ ಹೋದಾಗ ಅನಲಿಸಾ ಚರ್ಚ್ ಒಳಗಡೆ ಕಾಲಿಡ್ಬೇಕು ಅಂತ ಅನ್ಸಲ್ಲ. ಸ್ಟ್ಯಾಚುನು ನೋಡಕ್ ಇಷ್ಟಪಡ್ತಾರಲ್ಲ. ಮತ್ತೆ ಹೋಲಿ ವಾಟರ್ ಕೂಡ ಕುಡಿಯಲ್ಲ. ಅವಾಗ ಅವ್ರ ಫ್ರೆಂಡ್ಗೆ ಅರ್ಥ ಆಗುತ್ತೆ ಅನಲಿಸಾ ಬಾಡಿ ಒಳಗಡೆ ಏನೋ ಐತೆ ಅಂತ. ಅನಲಿಸಾ ಅವ್ರ ಫ್ರೆಂಡ್ ಕೇಳ್ತಾರೆ ಏನಾಯ್ತು ಅಂತ ಅನಲಿಸಾಗೆ. ಅದಕ್ಕೆ ಅನಲಿಸಾ ಅವ್ರ ಫ್ರೆಂಡ್ ನ ವಿಚಿತ್ರವಾಗಿ ಬಿಹೇವ್ ಮಾಡಿ ಭಯ ಪಡಿಸ್ತಾಳೆ. ಎಲ್ಲ ಸರಿ ಆದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಅವ್ಳ ಫ್ರೆಂಡ್ ಏನಾಯ್ತು ಅಂತ ಕೇಳ್ತಾಳೆ. ಅದಕ್ಕೆ ಅನಲಿಸಾ ನನ್ಗೆ ಯಾಕೋ ಯೇಸು ಪ್ರಭು ಸ್ಟ್ಯಾಚು ನೋಡಕ್ಕೆ ಮತ್ತೆ ಚರ್ಚ್ ಒಳಗಡೆ ಹೋಗ್ತಿದ್ರೆ ಕಣ್ಣೆಲ್ಲ ಹುರಿತೈತೆ ಅಂತ ಅನಲಿಸಾ ಅವ್ರ ಫ್ರೆಂಡ್ಗೆ ಹೇಳ್ತಾಳೆ. ಅವ್ರ ಫ್ಯಾಮಿಲಿಗೆಲ್ಲ ಅರ್ಥ ಆಗುತ್ತೆ ಅವ್ರ ಬಾಡಿ ಒಳಗಡೆ ಏನೋ ಐತೆ ಅಂತ. ಇನ್ನು ಡಾಕ್ಟರ್ಸ್ಗೂ ತೋರಿಸಿದ್ರೆ ಎಷ್ಟು ಅಂತ 1975 ಸೆಪ್ಟೆಂಬರ್ 24 ಚರ್ಚಲ್ಲಿರೋ ಫಾದರ್ಗೆ ಎಕ್ಸರ್ಸೈಸ್ ಮಾಡಕ್ ಹೇಳ್ತಾರೆ. ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಬೇಕಾದಾಗ ಒಂದು ಸೆಷನ್ ಆಡಿಯೋ ಟೇಪ್ ನಲ್ಲಿ ರೆಕಾರ್ಡ್ ಮಾಡ್ತಾರೆ. ಟೋಟಲ್ ಆಗಿ 42 ಆಡಿಯೋ ಟೇಪ್ ರೆಕಾರ್ಡ್ ಮಾಡ್ತಾರೆ. ಅದು ನಾನೀಗ ಪ್ಲೇ ಮಾಡ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. Ich hab recht dazu, dass ich in dem Wald drin bin. Ich trag dir die Rotznase noch so lang, bis es lebt wird. Die Saublöderei. Für uns geht's kein Zurück. Nee! In alle Ewigkeit! Wer ich, der Judas und der Nero, der Kain und der Hitler. Fünfstimme. Dat is de sechste. Oh, den haben wir gelogen. Den had je natuurlijk. ಅವಳ ಬಾಡಿ ಒಳಗಡೆ 6 ದೆವ್ವಗಳೈತೆ ಅಂತ ಹೇಳ್ತಾಳೆ. ಎಕ್ಸರ್ಸೈಸ್ ಮಾಡ್ಬೇಕಾದಾಗ ಅನಲಿಸಾ ಸತ್ತೋಗ್ತಾಳೆ. ದಟ್ಸ್ ಆಲ್ ಫಾರ್ ಟುಡೇ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.